ಭದ್ರಾವತಿ ಜನತೆಯಲ್ಲಿ ಒಂದು ಮನವಿ. ಭದ್ರಾವತಿ ನಗರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳಿದ್ದಾವೆ. ಫಸ್ಟ್ ನೋಡಿದರೆ 100ಕ್ಕೆ 10% ಕೂಡ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಹಾಕೋದಿಲ್ಲ. ಹೆಲ್ಮೆಟ್ ಹಾಕಿದರೆ ಏನೋ ನಮ್ಮದು ನಾವು ಕಡಿಮೆ ಆಗ್ತೀವಿ ಅಂತ ಏನೋ ತಿಳ್ಕೊಂಡಿದ್ದಾರೆ. ಹೆಲ್ಮೆಟ್ ಯಾಕೆ? ಅವರ ಪ್ರಾಣ ರಕ್ಷಣೆಗೆ. ಅಕಸ್ಮಾತ್ ಇವರು ಸರಿಯಾಗಿ ವಾಹನ ನಡೆಸ್ತಾ ಇದ್ದರು, ಎದುರುಗಡೆಯಿಂದ ಬರೋ ವಾಹನ ಅದು 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು ಮತ್ತು 3 ವೀಲರ್ ಇರ್ಬೋದು, ಯಾರಾದರೂ ಬಂದು ಗುದ್ದಿದ್ರೆ ಆಕ್ಸಿಡೆಂಟ್ ಆದಾಗ ಫಸ್ಟು ದ್ವಿಚಕ್ರ ವಾಹನ ಸವಾರ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದರೆ ಅವನಿಗೆ ಏಟಾಗೋದು ಮೊದಲು ತಲೆಗೆ. ಒಂದೇ ವಾಹನದಲ್ಲಿ 3 ಜನ 4 ಜನ ಹೋಗ್ತಾ ಇರ್ತಾರೆ. ಎಲ್ಲರೂ ಕೆಳಗಡೆ ಬಿದ್ದರೆ ಆ ಇಡೀ ಮನೆ ಅಕಸ್ಮಾತ್ ಯಾರ್ದಾದ್ರೂ ಪ್ರಾಣಹಾನಿ ಆಗಿಬಿಟ್ರೆ ಅದರಲ್ಲಿ ಸ್ಮಶಾನ ಸದೃಶ ಆಗುತ್ತೆ ಮನೆ ಮಾಲೀಕ ಏನಾದರೂ ಆದರೆ, ಮನೆ ಮಾಲೀಕನ ಪ್ರಾಣಕ್ಕೇನಾದರೂ ಕುತ್ತಾದರೆ ಆ ಮನೆ ಅವನ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಮನೆಯಲ್ಲಿ ಕಾಯ್ತಾ ಇರೋ ವೃದ್ಧ ತಂದೆ ತಾಯಿಗಳಿಗೆ ಅವ್ರ ಸಮಸ್ಯೆ ನೋಡ್ಕೊಳ್ಳೋರು ಯಾರು? ಕೆಲವು ಸಾರಿ ಮನೆಯಲ್ಲಿ ಈ ದುಡಿದು ತಂದು ಹಾಕೋ ಮಗನೇ ಈ ರೀತಿ ಏನಾದರೂ ವಾಹನ ಅಪಘಾತದಲ್ಲಿ ಏನಾದರೂ ಪ್ರಾಣ ಹೋಯ್ತು, ಪ್ರಾಣ ತೆತ್ತ ಅಂದರೆ ಅವ್ರ ಮನೆ ಬೀದಿ ಪಾಲಾಗುತ್ತೆ. ಹಾಗಾಗಿ ನಾವು ಈಗ ಒಂದು ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಭದ್ರಾವತಿ ನಗರದಲ್ಲಿ ಆರಂಭಿಸಿದ್ದೀವಿ. ನಮಗೆ ಈ ಹೆಲ್ಮೆಟ್ ಸವಾರಿಗೆ ದಂಡ ಹಾಕಿ ಫೈನ್ ಕಲೆಕ್ಟ್ ಮಾಡಬೇಕನ್ನೋ ಉದ್ದೇಶ ಏನೂ ಇಲ್ಲ ನಮಗೆ. ಇಲ್ಲಿ ಕೆಲವರು ಶಾಪ್ನವರು ಹೆಲ್ಮೆಟ್ ತಂದಿದ್ದಾರೆ, ದಂಡ ಕೊಡಿ, ಇಲ್ಲಾಂದರೆ ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ನಾವು ಯಾರಿಗೂ ದಂಡ ಆಗ್ತಾಯಿಲ್ಲ. ಅದೇ ದಂಡದ ಹಣದಲ್ಲಿ ಹೆಲ್ಮೆಟ್ ಖರೀದಿ ಮಾಡ್ಕೊಂಡೋಗಿ ನಿಮ್ಮ ಜೀವವನ್ನು ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂಥೇಳಿ ನಾವು ಇಡೀ ಭದ್ರಾವತಿ ನಗರದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕಂತ ಹೇಳ್ತೀವಿ.